ಈ ಒಂದು ಚಾಪ್ಟರ್ 4ಅಲ್ಲಿ ತುಂಬ ದೊಡ್ಡ ಒಂದು ಫಿಶ್ ಮಾರ್ಕೆಟ್ನ ಕರ್ಕೊಂಡು ಬಂದಿದ್ದೀನಿ ಮಂಗಳೂರಿಗೆ. ಇದು 120, ಇದು ಬಂಗಡ ಅಂತ ಹೇಳಿ. ಬಂಗಡನ ಇದು? ಈಗ ಸೀಸನಲ್ಲಿ ಅದು 4 ಗಂಟೆ ಬರ್ತೇವೆ. ಓಕೆ. 5:30 ಈಗ ಅಂದರೆ ಅಲ್ಲಿ ಮಾರ್ಕೆಟ್ 6 ಗಂಟೆಗೆ ಓಪನ್ ಆಗುತ್ತೆ. ಓಕೆ ಓಕೆ ಓಕೆ. ಆ್ಯಕ್ಚುಲಿ ಮಳೆಗಾಲ ಆಗಿರೋದ್ರಿಂದ ಇದೆಲ್ಲ ಬೋಟ್ಸ್ ಏನು ನೋಡ್ತಾ ಇದ್ದೀರಾ, ಈ ಬೋಟ್ಸ್ಗಳೆಲ್ಲ ಕೂಡ ಹಾಗೆ ನಿಂತಿದೆ. ನಮಸ್ಕಾರ ಯೂಟ್ಯೂಬ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಮಂಗಳೂರು ಸೀರೀಸ್ನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಈಗ ನಾನು ಈ ಒಂದು ಚಾಪ್ಟರ್ 4ಅಲ್ಲಿ ದ ಲಾರ್ಜೆಸ್ಟ್ ಫಿಶ್ ಮಾರ್ಕೆಟ್, ತುಂಬ ದೊಡ್ಡ ಒಂದು ಫಿಶ್ ಮಾರ್ಕೆಟ್ನ ಕರ್ಕೊಂಡು ಬಂದಿದ್ದೀನಿ ಮಂಗಳೂರಿಗೆ. ಸೊ ಬನ್ನಿ, ಈ ಒಂದು ಲಾರ್ಜೆಸ್ಟ್ ಫಿಶ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಣಂತೆ, ಏನೇನಿದೆ ಮತ್ತು ವೆರೈಟಿ ಫಿಶಸ್ ಏನಾದ್ರು ನೋಡ್ಲಿಕ್ಕೆ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಏನು ಸರ್ ಇದು? ಇದು 120, ಇದು ಬಂಗಡ ಅಂತ ಹೇಳಿ. ಬಂಗಡನ ಇದು? ಮುಟ್ಬೋದಾ? ಮುಟ್ಟಿ ನೋಡಿ. ಫ್ರೆಶ್ ಬಂಗಡೆ? ಫ್ರೆಶ್ ಅದು ಹಲ್ವಾ ಬಂಗಡ. ಹೌದಾ? ಯಾವ್ದು ಇರಬೇಕಾದ್ರೆ ಯಾವ್ದು? ಎಲ್ಲಿಂದ ಬರ್ತಿದ್ದು? ದೋಣಿ ಇದು ಸಮುದ್ರದ್ದು. ಸರ ಇದು 120 kg ಮಾತ್ರ. ಹೌದಾ? ಇದು ಏನು ಫಿಶ್? ಇದು ಸಿಲ್ವರ್ ಫಿಶ್ ಆಯ್ತಲ್ಲ? ಸಿಲ್ವರ್ ಫಿಶ್ ಇದೆಲ್ಲ ಎಷ್ಟು ರೇಟು? ಎಲ್ಲ ಫ್ರೆಶ್ ಫಿಶ್ ಅದೆಲ್ಲ ಅದೇನು ಫಿಶ್? ಒಳ್ಳೆ ಮೀನು. ಏನು ಫಿಶ್ ಇದು? ಡಿಸ್ಕೋ ಅಂತ. ಒಳ್ಳೆ ಮೀನು. ಎಷ್ಟು ರೇಟ್? ಇದು ಕೆಜಿಗೆ 250 ದೊಡ್ಡದು. ಇದು ಫ್ರೆಶ್ ಉಂಟು ಮೀನು. ಪಾಪ್ಲೆಟ್ ಉಂಟು, ಪಾಪ್ಲೆಟ್ 120 ರೂಪಾಯಿ. ಇದೆಲ್ಲ ಏನು? ಇದು 500 ಕೆಜಿಗೆ. ಪಾಂಪ್ಲೆಟಾ? ವೆಜಿಟೇಬಲ್ ಏನಿದು ಅಷ್ಟೊಂದು ಕಾಸ್ಟ್ಲಿ? ಅದು 120 ರೂಪಾಯಿ. ದೊಡ್ಡದು ಇದ್ರೆ 120 ರೂಪಾಯಿ. ದೊಡ್ಡ ದೊಡ್ಡ ಮೀನೆಲ್ಲ ಏನಿದೆ? ದೊಡ್ಡ ದೊಡ್ಡ ಮೀನು ಬರ್ಬೇಕು ಮೇಡಮ್. ಮಳೆ ಇರೋದ್ರಿಂದ ಹೋಗ್ತಾ ಇಲ್ಲ. ಈಗ ಅದು ಡೇಟ್ ಉಂಟಲ್ಲ, ಡೇಟ್ ಮಾತ್ರ ಹೋಗ್ಬೋದು. 100 ರೂಪಾಯಿ. ಏನು ಫಿಶ್ ಇದು? ಸ್ಕ್ವಿಡ್ ಇದೆಲ್ಲ ತೆಗಿಬೇಡ, ನೋಡ್ಬೇಡ. ನೋಡಿ ಜೀವ ಇಲ್ಲ. ಹೌದಾ? ಫಸ್ಟ್ ಟೈಮ್ ನೋಡ್ತಾ ಇಲ್ಲ ಸ್ಕ್ವಿಡ್ ಈ ಥರ ಒಂದು ಫ್ರೆಶ್ ಆಗಿ. ಇದೆಲ್ಲ ಪ್ರಾನ್. ಏನಿದು ಟೈಗರ್ ಪ್ರಾನ್ ಅಥವಾ ನಾರ್ಮಲ್? ಅದು ವೈಟ್. ಇದು ವೈಟ್ ಪ್ರಾನ್. ಇದು ಮಂಡೆ ಪ್ರಾನ್ಸ್. ಮಂಡೆ ಪ್ರಾನ್ಸ್. ಓಕೆ. ಅದು ಲೇಡಿ ಫಿಶ್. ಲೇಡಿ ಫಿಶ್ ಆಯಿತು. ಜೀವ ಇಲ್ಲ ತಾನೆ? ಜೀವ ಇಲ್ಲ ಎದುರುಬೇಡಿ. ಫಸ್ಟ್ ಬಾಲ್ ಹೋಗಿಲ್ಲ ಯಾರು ಬಿಸ್ಮಲ್. ಅದು ಸೀಬಾಸ್ ದೊಡ್ಡದು. ಇದು ಸೀಬಾಸ್. ಅದಲ್ಲ ದೊಡ್ಡದು ಸೀಬಾಸ್. ಅದು ವೈಟ್ ಫಿಶ್, ಕಡಮೀನ್. ಅದಾ? ಇದು ಪಯ್ಯ. ಇದು ಕುರ್ಚಿ. ದೊಡ್ಡದು ಇದು ಕುರ್ಚಿ. ಕೇರಳ ದೇವಾಲಯ ಕುರ್ಚಿ. ಅದು ಸೀಬಾಸ್. ಏನು ಫಿಶ್ ಅದು? ಕಿಂಗ್ ಫಿಶ್. ಕಿಂಗ್ ಫಿಶ್ 1100 kg. 1 kg 1100. ಆಕ್ಷನಿಂಗ್ ನಡೀತಾ ಇದೆ ಇಲ್ಲಿ.
ಇಷ್ಟು ಕ್ರ್ಯಾಬು ಬರೀ 950 ರೂಪಾಯಿ. ಸೊ ಮಿಸ್ ಮಾಡಿದೆ ಬನ್ನಿ ಇಲ್ಲಿಗೆ. ಆ್ಯಕ್ಚುಲಿ ನಿಮಗೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂತ ಕಡಿಮೆ ರೇಟಲ್ಲೇ ತುಂಬ ಒಳ್ಳೊಳ್ಳೆ ಸಿಗುತ್ತೆ ನೋಡಿ. ಮತ್ತೆ ಇನ್ನೊಂದು ಆಕ್ಷನ್ ಸ್ಟಾರ್ಟ್ ಆಗ್ತದೆ. ನೋಡಿದ್ರಲ್ಲ ಎಷ್ಟು ವೆರೈಟಿ ಫಿಶಸ್ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಮಾರ್ಕೆಟಲ್ಲಿ. ಬನ್ನಿ ಇನ್ನೂ ಏನೇನಿದೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣಂತೆ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಇಷ್ಟೊಂದು ವೆರೈಟಿ ಫಿಶಸ್ನೆಲ್ಲ ನೋಡ್ತಾ ಇರೋದು. ಈಗ ಆ್ಯಕ್ಚುಲಿ ಮಳೆಗಾಲ ಆಗಿರೋದ್ರಿಂದ ಇದೆಲ್ಲ ಬೋಟ್ಸ್ ಏನು ನೋಡ್ತಾ ಇದ್ದೀರಾ, ಈ ಬೋಟ್ಸ್ಗಳೆಲ್ಲ ಕೂಡ ಹಾಗೆ ನಿಂತಿದೆ. ಇಲ್ಲ ಅಂತಿದ್ರೆ ಆಲ್ರೆಡಿ ಈ ಬೋಟ್ಸ್ಗಳು ಕೂಡ ಎಲ್ಲ ಹೋಗಿರ್ತಾ ಇತ್ತು ಫಿಶಿಂಗಿಗೆ. ಈಗೆಲ್ಲ ಬರೀ ದೋಣಿ ಮಾತ್ರ ಹೋಗ್ಬಿಟ್ಟು ಫಿಶಿಂಗ್ ಮಾಡ್ತಾ ಇದೆ ಈ ಒಂದು ಲೊಕೇಶನಲ್ಲಿ ಮಳೆಗಾಲ ಇರೋದ್ರಿಂದ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಒಂದು ಪ್ಲೇಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 4 ಗಂಟೆಗೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. 4 ಗಂಟೆಗೆಲ್ಲ ಇಲ್ಲಿ ಫಿಶ್ನೆಲ್ಲ ತೊಗೊಂಬಂದ್ಬಿಟ್ಟು ಹಾಕ್ತಾರೆ. ಪ್ಲಸ್ ಅವ್ರು ಬರಲಿಕ್ಕೂ ಮುಂಚೆ ಇನ್ಫ್ಯಾಕ್ಟ್ ಐಸ್ ಕ್ಯೂಬ್ಸ್ನೆಲ್ಲ ತಂದ್ಬಿಟ್ಟು ಇಟ್ಟಿರ್ತಾರೆ. ಯಾಕಂದರೆ ಫಿಶ್ನ ಪ್ರಿಸರ್ವ್ ಮಾಡಲಿಕ್ಕೆ ಐಸು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ಒಂದು 50ರಿಂದ 70 ಬರೀ ನಿಯರ್ ಬೈ ಜಾಗದಲ್ಲೇ ಅಷ್ಟೊಂದು ಐಸ್ ಫ್ಯಾಕ್ಟ್ರಿಗಳಿದೆ. ಐಸ್ ಗಡ್ಡೆ ಇದು ಮಾಡ್ತಾರಲ್ಲ ಆ ಥರ ಫ್ಯಾಕ್ಟ್ರಿಗಳಿದೆ ಇಲ್ಲಿ ಅಷ್ಟೊಂದು. ಸೊ ಈಗ ನೋಡಿ ಫ್ರೆಶ್ ಆಗಿ ಬಂದಿರೋಂಥ ಫಿಶ್ಗಳೆಲ್ಲ ಎಲ್ಲೆಲ್ಲಿಂದ ಬಂದಿದೆ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಥರ ಫ್ರೆಶ್ ಫಿಶಸ್ ಎಲ್ಲ ತೊಗೊಂಡ್ಬಿಟ್ಟು ಅದರೆಲ್ಲ ಅಲ್ಲಿ ಸೆಗ್ರಿಗೇಷನ್ ಎಲ್ಲ ಮಾಡ್ತಾರೆ. ಎಲ್ಲ ಸಪ್ರೇಟಾಗೆಲ್ಲ ಸೆಗ್ರಿಗೇಟ್ ಮಾಡ್ತಾರೆ ವೆರೈಟಿ ಫಿಶಸ್ನ. ಈ ಥರ ಒಂದು ದೋಣಿಗಳೆಲ್ಲ ಚಿಕ್ಕ ದೋಣಿಗಳೆಲ್ಲ ತಗೊಂಡ್ಬಂದ್ಬಿಟ್ಟು ಸೊ ಅಲ್ಲಿ ದೋಣಿಯಿಂದ ಎಲ್ಲ ಫಿಶ್ನೆಲ್ಲ ತೊಗೊಂಬಂದ್ಬಿಟ್ಟು ಇಲ್ಲೆಲ್ಲ ಕೊಡ್ತಾರೆ. ಅಲ್ಲಿ ಕೂಡ ಸೆಗ್ರಿಗೇಟ್ ಆಗುತ್ತೆ, ಬಟ್ ಇಲ್ಲಿ ಬಂದ್ಬಿಟ್ಟು ಮೇಜರ್ ಸೆಗ್ರಿಗೇಷನ್ ಮಾಡ್ತಾರೆ ಅವರು. ಬುಟ್ಟಿಗಳಲ್ಲೆಲ್ಲ ಹಾಕ್ಬಿಟ್ಟು ಇಲ್ಲಿಂದ ಆ ಒಂದು ಫಿಶ್ ಮಾರ್ಕೆಟಿಗೆ ತೊಗೊಂಡೋಗ್ಬಿಟ್ಟು ಅಲ್ಲಿ ಹೋಲ್ಸೇಲ್ಗೆ ಅಥವಾ ರಿಟೇಲಿಗೆ ಮಾತ್ರ. ಬಟ್ ಮೋಸ್ಟ್ಲಿ ಬಂದ್ಬಿಟ್ಟು ಈ ಒಂದು ಮಾರ್ಕೆಟಿಂದ ಹೋಗೋದೆಲ್ಲ ಬಂದ್ಬಿಟ್ಟು ಹೋಲ್ಸೇಲೆ. ಈ ಒಂದು ಪ್ಲೇಸು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? ಇದು ಬೆಳಿಗ್ಗೆ 4:30-5 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ. 5 ಗಂಟೆಗೆ ಸ್ಟಾರ್ಟ್ 5 ಗಂಟೆ ಸ್ಟಾರ್ಟ್ ಆಗ್ತದೆ. ಓಕೆ. ಸಾಯಂಕಾಲ 4 ಗಂಟೆ ತನಕ ಇರ್ತದೆ. ಹೌದಾ? ಓಕೆ. ಇಲ್ಲಿಂದ ಹೋಗುತ್ತೆ ಇಲ್ಲಿಗೆ ಎಕ್ಸ್ಪೋರ್ಟಲ್ಲಿ ಎಕ್ಸ್ಪೋರ್ಟ್ ಎಲ್ಲ ತಲಚೇರಿ, ಕೇರಳ, ಮೆಡ್ರಾಸ್, ತಮಿಳ್ನಾಡು ಎಲ್ಲ ಜಾಗ ಹೋಗ್ತದೆ. ಇಂಟರ್ನ್ಯಾಷನಲ್ ಹೋಗುತ್ತಾ? ಎಲ್ಲ ಇಂಟರ್ನ್ಯಾಷನಲ್ ಎಲ್ಲ. ಇಲ್ಲಿ ಒಟ್ಟು ಎಷ್ಟು ಫ್ರಾನ್ಸ್ ಬೇಕಾದ್ರೆ ಫ್ರಾನ್ಸ್ ಉಂಟು, ಪಾಪ್ಲೆಟ್ ಉಂಟು, ಓಕೆ, ಎಟ್ಟಿ ಉಂಟು, ಬಂಡಾಸ್ ಉಂಟು, ಓಕೆ, പിന്നെ ಮತ್ತು ಇದು ಬೂತಾಯಿ, ಬಂಗುಡೆ, ಓಕೆ, ಅದೆಲ್ಲ ಉಂಟು. ಒಟ್ಟು ಎಲ್ಲ ಎಕ್ಸ್ಪೋರ್ಟ್ ಎಲ್ಲ ಎಕ್ಸ್ಪೋರ್ಟ್. ಎಲ್ಲ ಎಕ್ಸ್ಪೋರ್ಟ್ ದೊಡ್ಡ ಫಿಶ್ ಅಂತ ಯಾವ್ದು ಬರುತ್ತೆ? ಬರ್ತದೆ. ಅಮೂರು, ಅಂಜಲ್, ಸುರ್ಮಯ, ಅದು ಮೆಲ್ಗು. ಸರ್ ಇದು ಎಷ್ಟು ಆಗುತ್ತೆ ಸರ್ ಒಂದು ದಿನಕ್ಕೆ ಇಲ್ಲೆಲ್ಲ ವ್ಯಾಪಾರ ಎಲ್ಲ? ದಿನಕ್ಕೆ ಒಂದು ಕೋಟಿ ಮಿಲಿಯನ್ ಲೆಕ್ಕ ಉಂಟು. ಮಿಲಿಯನ್ ಲೆಕ್ಕ ಆಗ್ತದೆ. ಹೌದಾ? ಕೋಟಿ ಲೆಕ್ಕ ಓಕೆ, ಓಕೆ. ಟರ್ನೋವರ್. ಇದು ಎಷ್ಟು ದೊಡ್ಡದಿದೆ ಸರ್ ಇದು ಟೋಟಲ್ ಒಟ್ಟು ದೊಡ್ಡದು ಅಂದರೆ 3 ಧಕ್ಕೆ ಉಂಟು. ಆ ಕಡೆ ಈ ಕಡೆ ಅಲ್ಲೊಂದು ಕಡೆ ಉಂಟು. ಸೊ ಇದು ಧಕ್ಕೆ ಅಂತಾರೆ? ಧಕ್ಕೆ ಅಂತ ಹೇಳ್ತಾರೆ, ಫಿಶ್ ಧಕ್ಕೆ ಅಂತ. ಫಿಶ್ ಧಕ್ಕೆ. ಓಕೆ, ಫಿಶ್ ಧಕ್ಕೆ. ಓಕೆ. ಸೊ ಇಲ್ಲಿ ಬರೀ ಹೋಲ್ಸೇಲ್ ಮಾತ್ರ ಅಥವಾ ರಿಟೇಲ್ ಕೊಡ್ತಾರೆ? ಹೋಲ್ಸೇಲ್ ಹೊರಗಿದೆ. ರಿಟೇಲ್ ಅಲ್ಲಿಂದ ಹೊರಗಡೆ. ಈ ಹೋಲ್ಸೇಲ್ ಹೋಲ್ಸೇಲ್ ಮಾತ್ರ. ಈ ಒಂದು ಪ್ಲೇಸಲ್ಲಿ ಇದು ಐಸ್ ಗಡ್ಡೆಯಲ್ಲಿ ಎಲ್ಲಿಂದ ಬರುತ್ತೆ? ಐಸ್ ಕಡೆ ಈ ಪ್ಲಾಂಟ್ ಉಂಟಲ್ಲ, ಅದೇ ಫ್ಯಾಕ್ಟ್ರಿಯಿಂದ ಸೊ ಬೆಳಿಗ್ಗೆ 4:00 ಸ್ಟಾರ್ಟ್ ಆಗಿ ಸಾಯಂಕಾಲ 4 ಗಂಟೆವರೆಗೂ ನಡೀತಾ ಇರುತ್ತೆ. 4 ಗಂಟೆ ಆಗ್ತದೆ, 9 ಗಂಟೆ ಆಗ್ತದೆ ರಾತ್ರಿ. ಹೌದು. ಒಂದೊಂದು ಸಲ ಫುಲ್ ಡೇ ನೈಟ್. ಸರ್ ಥ್ಯಾಂಕ್ ಯು, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಸೊ ಅಲ್ಲಿ ಫಿಶ್ ಧಕ್ಕೆ ನೋಡಿದ್ರಲ್ಲ, ಅಂದರೆ ಎಲ್ಲ ಒಂದು ದೋಣಿಗಳಿಂದೆಲ್ಲ ತೊಗೊಂಬರ್ತಾರೆ. ತೊಗೊಂಬಂದಿದ್ದನ್ನ ಅಲ್ಲಿ ಆಕ್ಷನ್ಗೆ ತೊಗೊಂಡೋಗ್ತಾರೆ. ಕರೆಕ್ಟಾ? ಆಕ್ಷನ್ ಆದಮೇಲೆ ಏನಾಗುತ್ತೆ, ನಮ್ಮ ಹೋಲ್ಸೇಲ್ ಆಗಿರೋರು ತೊಗೊಂಡೋಗ್ತಾರೆ, ರಿಟೇಲ್ ಆಗಿರೋರು ತೊಗೊಂಡೋಗ್ತಾರೆ. ಆ ಥರ ತೊಗೊಂಡು ಹೋಗ್ಲಿಕ್ಕೆ ಮುಂಚೆ ಕ್ಲೀನಿಂಗ್ ಪ್ರೊಸೆಸ್ ನಡೆಯುತ್ತಲ್ವ? ಬನ್ನಿ ಕ್ಲೀನಿಂಗ್ ಪ್ರೊಸೆಸ್ ಯಾವ ಥರ ನಡೆಯುತ್ತೆ ಅಂತ ನೋಡೋಣ ಅಂತ. ಅಮ್ಮ ನಮಸ್ಕಾರ, ನಿಮ್ಮ ಹೆಸರಮ್ಮ? ಕವಿತಾ ಅಂತೇಳಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಮ್ಮ ಈ ಒಂದು ಕೆಲಸನ? 14 ವರ್ಷದಿಂದ. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕೆಲಸ ಎಲ್ಲ? ಬೆಳಿಗ್ಗೆ 4 ಗಂಟೆಗೆ. ಈಗ ಸೀಸನ್ ಅಲ್ಲಿ ಅದು 4 ಗಂಟೆ ಬರ್ತೇವೆ. ಓಕೆ, ಈಗ 5:30. ಈಗ ಅಂದ್ರೆ ಅಲ್ಲಿ ಮಾರ್ಕೆಟ್ 6 ಗಂಟೆಗೆ ಓಪನ್ ಆಗುತ್ತೆ. ಓಕೆ, ಓಕೆ, ಓಕೆ. ಸೊ ಈ ಥರ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಇಲ್ಲಿಂದ ಮತ್ತೆ ಮುಂದೆ ಹೋಗುತ್ತೆ? ಅದು ಹೋಟೆಲ್ನವ್ರು ತರ್ತಾರೆ. ಹೋಟೆಲ್ನವ್ರು ತಂದರೆ ತಂದಿಟ್ಟು ಹೋಗ್ತಾರೆ. ಮತ್ತೆ ಅವರಿಗೆ ಕ್ಲೀನ್ ಮಾಡಿ ಕೊಡಬೇಕು. ಓಕೆ. ಸೊ ಹೋಟೆಲ್ನವರು ನಿಮ್ಮ ಮುಂದೆ ಕ್ಲೀನರ್ದು ಇಲ್ಲಿಂದ ತಗೊಂಡು ಹೋಗ್ತಾರೆ ಹೋಟೆಲ್ಗೆಲ್ಲ? ಓಕೆ, ಓಕೆ. ಸರಿಮಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್ಪೆಷಲಿ ಈ ಒಂದು ಪ್ಲೇಸ್ ಬಗ್ಗೆ ನನಗೂ ತುಂಬ ಹೆಮ್ಮೆ. ಯಾಕೆ ಅಂತಂದರೆ ಇದು ಒಂದು ಕರ್ನಾಟಕದ ಓವರಾಲ್ ಎಕನಾಮಿಗೂ ಕೂಡ ಎಷ್ಟೊಂದು ಇದ್ರದ್ದೊಂದು ಮಹತ್ವ ಇದೆ ಅಂತಂದರೆ ಅತ್ಯುನ್ನತವಾದ ಒಂದು ಪಾತ್ರ ಕೂಡ ಈ ಒಂದು ಪ್ಲೇಸು ಇಲ್ಲಿ ಸರ್ವ್ ಮಾಡುತ್ತೆ. ಸೊ ಇದಾಗಿತ್ತು ಈ ಒಂದು ವ್ಲಾಗು. ಇಷ್ಟ ಆದರೆ ಗೊತ್ತಿದೆಯಲ್ಲ, ಆಗಲೆಲ್ಲ ಹೇಳೋದು ಬೇಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಲೈಕ್ ಮಾಡಿ. ಇನ್ ಕೇಸ್ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡಿ. ಆದರೆ ಕಮೆಂಟಲ್ಲಿ ತಿಳಿಸಿ ಏನಕ್ಕೆ ಡಿಸ್ಲೈಕ್ ಮಾಡಿದ್ದೀರಾ ಅಂತ ಹೇಳಿ.